ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿ ಈಗ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರಿ, ಡಾಕ್ಯುಮೆಂಟ್ಸಲ್ಲಿ ಕರೆಕ್ಟ್ ಸಬ್ಮಿಟ್ ಮಾಡಿ ಕೇವಲ ಯಾರು ಕ್ವಾಲಿಫೈ ಆಕ್ರಿ ಕೇವಲ ಅಂಥ ಅಭ್ಯರ್ಥಿಗೆ ಮಾತ್ರ ಏನೈತಿ ಜಿಮೇಲ್ಗೆ ಏನೈತಿ ಮೆಸೇಜ್ ಬರ್ತೈತಿ. ನೀವು ಸೆಲೆಕ್ಟ್ ಆಗಿದೆ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತೇಳಿ ಕೇವಲ ಅಂಥ ಅಭ್ಯರ್ಥಿಗೆ ಮಾತ್ರ ಏನೈತಿ ಜಿಮೇಲ್ಗೆ ಮೆಸೇಜ್ ಬರ್ತಿರ್ತೈತಿ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತೈತಿ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಕಟಪ್ ಪ್ಯಾಟ್ ನಿಂದಿರ್ತೈತಿ. ಇದನ್ನು ಮೂರು ಏನೈತಿ ಇದೋ ಒಂದು ವಿಡಿಯೋದಾಗ ಕವರ್ ಮಾಡಿಬಿಡ್ತಾನೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ. ಇಲ್ಲಿ ನೋಡಿರಿ, ಈಗ ಸೆಲೆಕ್ಟ್ ಆಗಿದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಸಬ್ಮಿಟ್ ಮಾಡಿ. ಈಗ ಮಾರ್ಚ್ 23 ಕೊನೆಯ ದಿನಾಂಕ ಇತ್ತು. ಅದರೊಳಗೆ ಏನು ಕರೆಕ್ಟ್ ಎಲ್ಲ ವಿದ್ಯಾರ್ಥಿ ಸಬ್ಮಿಟ್ ಮಾಡಿ ಕೇವಲ ಯಾರು ಕ್ವಾಲಿಫೈ ಆಗಿರ್ತೀರಿ ಕೇವಲ ಅಂಥ ವಿದ್ಯಾರ್ಥಿಗೆ ಮಾತ್ರ ಏನೈತಿ ಟೆಕ್ಸ್ಟ್ ಮೆಸೇಜ್ ಬರ್ತೈತಿ. ಆ ಮೆಸೇಜ್ ಒಳಗೆ ಏನು ಇರ್ತೈತಿ ಅಂದರೆ ಇಲ್ಲಿ ನೋಡಿರಿ, ಡಿಯರ್ ಕ್ಯಾಂಡಿಡೇಟ್ ರೇಸಿಂಗ್ ಆನ್ ಯುವರ್ ಅಪ್ಲಿಕೇಶನ್ ವಿತ್ ರಿಜಿಸ್ಟರ್ ನಂಬರ್ ನಿಮ್ದು ರಿಜಿಸ್ಟರ್ ನಂಬರ್ ಇದಿರ್ತೈತಿ. ಇದ್ರ ಮುಂದೆ ಏನೈತಿ ಆ್ಯಂಡ್ ಬೇಸಿಂಗ್ ಆನ್ ಸಕ್ಸಸ್ಫುಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ ಕರೆಕ್ಟ್ ಸಬ್ಮಿಟ್ ಮಾಡಿದಂಥ ವಿದ್ಯಾರ್ಥಿ ಮಾತ್ರ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರ್ತೈತಿ. ನೀವೇನಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ರಿಜೆಕ್ಟ್ ಆಗಿದ್ರೆ ಅಂದ್ರೆ ನಿಮಗೆ ಮೇಲ್ ಬರೋಂಗಿಲ್ಲ. ನೀವು ನಮ್ಮ ಮೊದಲೇ ಹೇಳಿನ ನಿಮ್ಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ರಿಜೆಕ್ಟ್ ಆದ ನೀವು ಹಾಳಿ ನೆಕ್ಸ್ಟ್ ಅಧಿಸೂಚನೆ ಹಾಕತ್ಲೆ ಅವಾಗ ಅಪ್ಲಿಕೇಶನ್ ಹಾಕಿ 1ನೇ ಮೆರಿಟ್ ಲಿಸ್ಟ್ 2ನೇ ಮೆರಿಟ್ ಲಿಸ್ಟ್ ಹಿಂಗೆ ಬರ್ದಾಕತಿ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಬಿಡ್ತಾರೆ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಸಬ್ಮಿಟ್ ಮಾಡಿರಿ. ಒಂದು ದಿನ ಒಂದು ಡೇಟ್ ಒಂದು ಏನೊಂದು ಎಕ್ಸ್ಟೆಂಡ್ ಮಾಡಂಗಿಲ್ಲ. GDS ದವರು ಒಂದಿನ ಎಕ್ಸ್ಟೆಂಡ್ ಮಾಡಂಗಿಲ್ಲ. ನಿಮಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂದ್ರೆ GDS ಸೆಕೆಂಡ್ ಮೆರಿಟ್ ಲಿಸ್ಟ್ ಡೇಟ್ ಕೂಡ ಏನೈತಿ ಟೈಮಿಂಗ್ ಕೂಡ ಭಾಳ ಕೊಡಂಗಿಲ್ಲ. ಇಲ್ಲಿ ನೋಡಿರಿ, ಈ ಏನು ಕೊಟ್ಟಾರ ಬೇಸಿಂಗ್ ಆನ್ ಸಕ್ಸಸ್ಫುಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗೈತಿ. ಈ ನೆಕ್ಸ್ಟ್ ಏನು ಕೊಟ್ಟಾರ ಯು ಆರ್ ಪ್ರೊವಿಷನಲಿ ಸೆಲೆಕ್ಟೆಡ್ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್ 1 January 2026 ಫಾರ್ ದ ನಿಮ್ಮದು ಪೋಸ್ಟ ಮತ್ತು ಡಿವಿಷನ. ನೀವು ಮತ್ತು ಪ್ಲೀಸ್ ರಿಪೋರ್ಟ್ ಯಾವ ಡಿವಿಷನ್ಗೆ ರಿಪೋರ್ಟ್ ಮಾಡಬೇಕು. ಡಿವಿಷನ್ಗೆ ಅಂದ್ರೆ ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರ್ತೀರಿ. ಈಗ ಅಪ್ಲಿಕೇಶನ್ ಹಾಕಿಂತ ಸೆಲೆಕ್ಟ್ ಆಗಿದಂಥ ಡಿವಿಷನ್ ಇದ್ರದ್ಲೆ ಅಲ್ಲೇ ರಿಪೋರ್ಟ್ ಮಾಡೋದು. ನಿಮ್ಗೆ ಜಾಯಿನ್ ಲೆಟರ್ ಬರ್ತದ್ಲೆ ಅವಾಗ ನೀವು ಜಾಯಿನ್ ಹಾಕೊಂಡು ನೀವು ಎಂದು ಜಾಯ್ನ್ ಹಾಕೋಣಲ್ಲ ಅದ್ರೊಳಗೆ ಡೇಟ್ ಯಾವ ಡೇಟ್ ಇದ್ರದ್ದು ಅಂದು ಜಾಯ್ನ್ ಆಗಬೇಕು. ಈ ರೀತಿಯಾಗಿ ಏನೈತಿ GDS ಏನೈತಿ ಈ ಟೆಕ್ಸ್ಟ್ ಮೆಸೇಜ್ ಇದಿರ್ತೈತಿ. ಇದೇನು ಮೆಸೇಜ್ ಇದೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡಿರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಜಾಯ್ನ್ ಆಗಿರಿ. ಇಲ್ಲಿ ಕೂಡ ಸಿಸ್ಟಮ್ ಜನರೇಟೆಡ್ email candidates receive a system generated SMS or their registered mobile number confirming that their document verification is successful completed. ಅದ ಏನೈತಿ ಸಿಸ್ಟಮ್ ಜನರೇಟೆಡ್ ಇಮೇಲ್ ಬರ್ತೈತಿ. ಇಮೇಲ್ ಅಥವಾ SMS ಇಮೇಲು ಬರ್ತೈತಿ, SMS ಬರ್ತೈತಿ, ಎರಡೂ ಬರ್ತೈತಿ. ಈ ಕೇವಲ ಯಾರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಕರೆಕ್ಟ್ ಸಬ್ಮಿಟ್ ಮಾಡಿ ಕೇವಲ ಕ್ವಾಲಿಫೈ ಆಕ್ರಿ ಕೇವಲ ಅಂಥ ಅಭ್ಯರ್ಥಿಗೆ ಮಾತ್ರ ಬರ್ತೈತದ. ಈ ಹಲವಾರು ವಿದ್ಯಾರ್ಥಿಗೆ ಬಂದೈತಿದ, ಕೆಲವೊಂದು ವಿದ್ಯಾರ್ಥಿಗಿನ್ನ ಬಂದಿಲ್ಲ. ಯಾರು ಕೂಡ ವೆರಿ ಮಾಡ್ಕೋಬೇಡ್ರಿ, ಬರ್ತೈತಿ. ಕೇವಲ ಇನ್ನೊಂದು 2 ದಿನ ವೇಟ್ ಮಾಡಿರಿ, ಅವ್ರಿಗೂ ಕೂಡ ಬರ್ತೈತಿ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಬಂದೇ ಇಲ್ಲ ತನ್ನತ್ತಿದ್ರೆ ಇನ್ನೊಂದು 2 ದಿನ ಒಳಗೆ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಂಡು ಕ್ವಾಲಿಫೈ ಆಕ್ರಿ ಅವ್ರಿಗೆ ಬಂದಿರ್ತೈತಿ. ಇನ್ನೊಂದು 2 ದಿನ ಟೈಮ್ ಆಕೈತಿ. ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಬರೋದಾದ್ರೆ ನಾ ಪ್ರತಿಯೊಂದು ವಿಡಿಯೋದಾಗ ಹೇಳೋದನ್ನ ಈ ತಿಂಗಳಂತ ಸೆಕೆಂಡ್ ಮೆರಿಟ್ ಲಿಸ್ಟ್ ನೀವು ತಲೆಯಾಗಿನ ತೆಗೆದು ಬಿಡ್ರಿ. ಈ ತಿಂಗಳು ಬರೋಂಗಿಲ್ಲ, ನೆಕ್ಸ್ಟ್ ಮಂತ್ ಸೆಕೆಂಡ್ ಲಿಸ್ಟ್ ಅನ್ನೋದು ಬರ್ತೈತಿ. ಸೊ ಇದ್ರ ಜೊತೆ ಕಟಪ್ ಬಗ್ಗೆ ಬರೋದಾದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ 97, 98, 99, 100 ಈ ರೀತಿಯ ಕಟಪ್ ನಿಂತೈತಿ. ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ 93 ಅಬೋವ್ ಆಕೈತಿ. 93 ಅಬೋವ್ ಮತ್ತು 93 ಅಬೋವ್ ಅಂದರೆ ಕೆಲವೊಂದು ಡಿವಿಷನ್ ಮೇಲೆ ಡಿಪೆಂಡ್ ಆಕೈತಿ, ಕೆಲವೊಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಕೈತಿ. ಒಟ್ಟು ಕಟಪ್ ಏನೈತಿ 93 ಅಬೋವ್ ಹಾಕಂಗಿಲ್ಲ, ಒಂದು 95 ಅಬೋವ್ ಹಾಕೈತಿ. ಕೇವಲ ಡಿವಿಷನ್ ಕ್ಯಾಟಗರಿ ಇದ್ರ ಮೇಲೆ ಡಿಪೆಂಡ್ ಆಕೈತಿ. ಈ ರೀತಿಯಾಗಿ ಮಾಹಿತಿ ಇದ್ದಿರ್ತೈತಿ. ಮತ್ತು GDS ನಿಮ್ಗೆ ಏನೇ ಮಾಹಿತಿ ಬೇಕಾಗಿದ್ರು ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇನ್ನೊಂದೇನಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತು ಬರ್ರಿ. ಮತ್ತು GDS ನಿಮ್ಗೆ ಏನೇ ಮಾಹಿತಿ ಬೇಕಾಗಿದ್ರು ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.